ಎಲ್ಲ ಸರಿ, ಹೊರಗೋದ ಅರ್ಜುನ್ ಮನೆಯೊಳಗೆ ಬಂದು ಸೇರ್ಕೊಂಡಿದ್ದು ಹೆಂಗೆ? ಸಿದ್ದಯ್ಯ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತಮ್ಮ, ನಿನ್ನ ಮನಸ್ಸಲ್ಲಿ ಸಾವಿರಾರು ಪ್ರಶ್ನೆಗಳು ಹರಿದಾಡ್ತಾ ಇದ್ದಾವೆ. ಅದಕ್ಕೆ ಉತ್ತರ ಪಡಿಲೇಬೇಕು ಅನ್ನೋ ಕಾತರ ಚಡಪಡಿಕೆ ನಿನ್ನ ಕಣ್ಣಲ್ಲೇ ಕಾಣ್ತಾ ಇದೆ. ಕೇಳಮ್ಮ. ಸಿದ್ದಯ್ಯ, ನಿನ್ನೆ ನೀವು ಇಚ್ಛಾಧಾರಿ ನಾಗಗಳ ಬಗ್ಗೆ ಹೇಳಿದ್ರಿ ತಾನೆ? ಅವುಗಳ ಬಗ್ಗೆ ನಾನಿನ್ನೂ ತುಂಬ ತಿಳ್ಕೊಬೇಕು. ಇಚ್ಛಾಧಾರಿ ನಾಗಗಳ ಬಗ್ಗೆ ನನಗೆ ತುಂಬಾ ಕ್ವೆಶ್ಚನ್ಸ್ ಕಾಡ್ತಾ ಇದೆ. ಹೇಳ್ತೀರಾ ಸಿದ್ದಯ್ಯ? ಖಂಡಿತ ಹೇಳ್ತೀನಮ್ಮ. ಆದರೆ ಅದಕ್ಕೆ ಆದ ಸಮಯ ಸಂದರ್ಭ ಅಂತಿರುತ್ತೆ. ಅದು ಬಂದಾಗ ನಾನೇ ಎಲ್ಲ ವಿವರವಾಗಿ ಹೇಳಿ ಆಗ್ಬೋದಾ? ಸರಿ ಸಿದ್ದಯ್ಯ, ನೀವು ಹೇಳ್ದಾಗೆ ನಾನು ಕಾಯ್ತೀನಿ. ಆಮೇಲೆ ಇನ್ನೊಂದು ಮಾತು. ಏನು ಸಿದ್ದಯ್ಯ? ನಿನ್ನೆ ರಾತ್ರಿ ಅರ್ಜುನ್ ಮನೆಯಿಂದ ಹೊರಗೋಗಿದ್ದನ ನಾನೇ ಕಣ್ಣಾರೆ ನೋಡಿದೆ. ಏನು, ಅರ್ಜುನ್ ಹೊರಗೋದ್ನಾ? ಇಲ್ಲ, ಅವ್ನ ರೂಮಲ್ಲೇ ಇದ್ದ. ಹಾಗಂತ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಿನ್ನೆ ರಾತ್ರಿ ಅರ್ಜುನ್ ಮನೆಯಿಂದ ಹೊರಗೋಗಿದ್ದನ್ನ ನಾನೇ ನೋಡಿದ್ದೀನಿ. ಅಂದ ಹಾಗೆ ಅಷ್ಟೊತ್ತಿಂದ ದೇವ್ರ ಹತ್ರ ಶ್ರದ್ಧಾ ಭಕ್ತಿಯಿಂದ ಕೇಳ್ಕೊತಿದ್ಯಲ್ಲ, ಏನು ಕೇಳ್ಕೊತಾ ಇದ್ದೆ? ಅದು ಹೇಳು ಅಮೃತ, ಏನು ಬೇಡ್ಕೊತಾ ಇದ್ದೆ? ಅದು ಇನ್ನೇನಿರುತ್ತೆ ಶಿಷ? ಮುಂದೆ ಬರೋ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂತ ಕೇಳ್ಕೊಂಡೆ. ಏನೇ ಅಡ್ಡಿಗಳಿದ್ರು ಅದನ್ನು ನಿವಾರಿಸು ಅಂತ ಕೇಳ್ಕೊತಾ ಇದ್ದೆ. ಆದರೆ ಅಮೃತ, ನೀನು ಯಾವುದ್ರ ಬಗ್ಗೆನೋ ತುಂಬ ಆತಂಕದಲ್ಲಿರೋ ಹಾಗಿದೆಯಲ್ಲ. ಏನಿಲ್ಲ, ಅದು ಓಹೋ, ಅದಾ ನಿನ್ನ ಭಯ? ನೀನೇನು ಯೋಚನೆ ಮಾಡಬೇಡ ಅಮೃತ. ನಿನ್ನ ಜೊತೆ ಇರೋದು ನಾನು ಅನ್ನೋದನ್ನ ಮರಿಬೇಡ. ಈ ಸಾರ್ತಿ ಅದೆಷ್ಟೇ ಮುಕ್ಕೋಟಿ ದೇವರುಗಳು ನನ್ನ ಕಣ್ಣು ಮುಂದೆ ಬಂದರೂ ಅವರನ್ನು ಗೆಲ್ಲೋ ಶಕ್ತಿ, ಛಲ ನನ್ನಲ್ಲಿ ಬಂದಿದೆ. ನಾವೇನು ಅನ್ಯಾಯಕ್ಕೋಸ್ಕರ, ಅಧರ್ಮಕ್ಕೋಸ್ಕರ ಹೋರಾಡ್ತಾ ಇಲ್ಲ ಅಲ್ವಾ? ನಮಗಾಗಿರೋ ಅನ್ಯಾಯಕ್ಕೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಿಂತಿದ್ದೀವಿ. ಅದರಲ್ಲಿ ತಪ್ಪೇನಿದೆ?